ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲೀಗ ಡಿಕೆ ಯುಗಾರಂಭವಾಗಿದೆ. ಡಿಕೆ ಶಿವಕುಮಾರ್ ತಮ್ಮ ಆಡಳಿತವನ್ನೇನೋ ಆರಂಭಿಸಿದ್ದು ಸಿದ್ದರಾಮಯ್ಯ ಕಾಲದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೇರಿದ 4 ದಿನಗಳಲ್ಲಿ ವಿಧಾನಸೌಧದಿಂದ 400ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇತ್ತ ಡಿಕೆ ಕ್ಯಾಬಿನೆಟ್ನಲ್ಲಿ ಗೃಹ ಖಾತೆ ಪಡೆದಿರೋ ಪ್ರಿಯಾಂಕ್ ಖರ್ಗೆ ಹಿಂದೂ ಸಂಘಟನೆಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿದ್ದು ಕಾಲದ ಸಿಬ್ಬಂದಿಗೆ ಡಿಕೆ ಶಿವಕುಮಾರ್ ಶಾಕ್. ವಿಧಾನಸೌಧದ 400ಕ್ಕೂ ಹೆಚ್ಚು ಮಂದಿಗೆ ಕೊಕ್. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದ ಯುಗಾರಂಭವಾಗಿದೆ. ಡಿಸಿಎಂ ಆಗಿದ್ದ ಡಿಕೆಶಿ ಸಿಎಂ ಆಗಿ 4 ದಿನಗಳು ಕಳೆದಿವೆ. 4 ದಿನಗಳಲ್ಲಿ ಕೆಲವು ಮಹತ್ವದ ಆದೇಶಗಳನ್ನ ಹೊಸ ಸಿಎಂ ಮಾಡಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವಿಧಾನಸೌಧದ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಕಾಲದ 400ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿ ಸಚಿವಾಲಯ, ಆರ್ಥಿಕ ಸಲಹೆಗಾರ ಕಚೇರಿ, ವಿಧಾನಸಭೆ ಸಚಿವಾಲಯ, ಕಾನೂನು ಸಲಹೆಗಾರರ ಕಚೇರಿ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹಾಗೂ ವಾಹನ ಚಾಲಕರಿಗೆ ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಇದರಿಂದಾಗಿ ದಿಢೀರ್ ಕೆಲಸದಿಂದ ವಿಮುಕ್ತಗೊಳಿಸಿರೋದ್ರಿಂದ ಸರ್ಕಾರದ ನಿರ್ಧಾರದಿಂದ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಸಂಘಟನೆ ಪಕ್ಷ ಅಂತ ಮುಖಾಮುಲಾಜು ನೋಡಬೇಡಿ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ಫಿಕ್ಸ್ ಎಂದ ಪ್ರಿಯಾಂಕ್. ಇನ್ನು ಡಿಕೆ ಸಂಪುಟದಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಪ್ರಿಯಾಂಕ್ ಖರ್ಗೆ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಪ್ರಿಯಾಂಕ್ ಖರ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ನಕಲಿ ಸುದ್ದಿಗಳು ಮತ್ತು ಪ್ರಚೋದನಾಕಾರಿ ವಿಷಯಗಳ ಬಗ್ಗೆ ನಿಗಾ ವಹಿಸುವಂತೆ ಸೂಚಿಸಿದ್ದಾರೆ. ದ್ವೇಷ, ಅಶಾಂತಿ ಮತ್ತು ಉದ್ವಿಗ್ನತೆಯನ್ನ ಸೃಷ್ಟಿಸುವ ಉದ್ದೇಶದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಂದು ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಹಿಂದೂ ಸಂಘಟನೆಗಳ ವಿರೋಧಕ್ಕೆ ರಿಯಾಕ್ಷನ್ ನೀಡಿರೋ ಪ್ರಿಯಾಂಕ್ ಖರ್ಗೆ ಕಾನೂನಿನಡಿ ನಾವು ಕೆಲಸ ಮಾಡ್ತೇವೆ, ಯಾರೇ ತಪ್ಪು ಮಾಡ್ಲಿ ಕಾನೂನಿನಡಿಯೇ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ನೋಡಿ, ಯಾವ ಸಂಘಟನೆ ಯಾಕೆ ಹೆದರಬೇಕು? ಕಾನೂನು ಇದೆ ಅಲ್ಲ, ಕಾನೂನು ಪಾಲನೆ ಮಾಡಿ. ನಾನು ಮಾಡ್ತೀನಿ, ನೀವು ಮಾಡಿ. ಯಾಕೆ ಒಂದೇ ಧರ್ಮದ ಹೆಸರು ಹೇಳ್ತಾ ಇದ್ದೀರಾ? ಇನ್ನು ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಕಾನೂನು ಇದೆಯಾ? ಯಾರೂ ಹೆದರ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಸಂವಿಧಾನದ ಪ್ರಕಾರ ಮಾಡಿ, ಕಾನೂನು ಪ್ರಕಾರ ಮಾಡಿ, ಅಷ್ಟೇ ಅಲ್ವಾ? ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಆಡಳಿತ ಹಾಗೂ ಅಧಿಕಾರದಲ್ಲಿ ಕೊಂಚ ಚೇಂಜ್ ಆಗಿದ್ದು, ಇದು ಕೆಲವರಿಗೆ ಸಂಕಷ್ಟಕ್ಕೂ ದೂಡಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.